ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆ ಸಾಂಬಾರು ಪುಡಿ ಮಾಡೋಣ ಅಂತಿದ್ದೀನಿ. ಸೊ ಇದು ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಸಾಂಬಾರು ಪುಡಿ ಮಾಡೋಣ ಅಂತ ನೋಡಿ. ಸಾಂಬಾರು ಪುಡಿಗೆ ಧನಿಯಾ 200 ಗ್ರಾಮು, ಮೆಣಸಿನ್ಕಾಯಿ ಗುಂಟೂರು ಚಟ್ನಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು, ಅದು 100 ಗ್ರಾಮು, 200 ಗ್ರಾಮು. ಇದು ಬ್ಯಾಡಗಿ ಮೆಣಸಿನ್ಕಾಯಿ 100 ಗ್ರಾಮು, ಜೀರಿಗೆ 100 ಗ್ರಾಮು, ಕಾಳು ಮೆಣಸಿನ ಪುಡಿ 50 ಗ್ರಾಮು, 50 ಗ್ರಾಮ್ ತೊಗರಿಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಗಸಗಸೆ, ಹಿಂಗು, ಕರಿಬೇವಿದೆ. ಆಮೇಲೆ ಅಕ್ಕಿ ತೊಗೊತೀನಿ. ಅದು ಹಂಗೆ ಹುರ್ಕೋತಾ ನಾನೆಲ್ಲ ಹಂಗೆ ಆ್ಯಡ್ ಮಾಡ್ಕೊತೀನಿ. ಇದಿಷ್ಟು ಎತ್ತಿಟ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ. ಆಮೇಲೆ ಅಕ್ಕಿ ಹಾಕ್ಕೊತೀನಿ. ಬನ್ನಿ ಇವಾಗ ಹೇಗೆ ಮಾಡೋದು. ಸಾಂಬಾರು ಪುಡಿ, ಹುಳಿ ಸಾರಿನ ಪುಡಿ ಅಂತಲೂ ನಾವು ಕರಿತೀವಿ. ಬೇಳೆ ಸಾರು ಪುಡಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಹೆಸರು ಬೇಳೆ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅಕ್ಕಿ ತೊಗೊಂಡಿದ್ದೀನಿ. ಇದು ಮಾಮೂಲಿ ಅನ್ನ ಮಾಡ್ತೀವಲ್ಲ, ಆ ಅಕ್ಕಿ ನಾವು ಮನೆಗೆ ಯೂಸ್ ಮಾಡೋದು. ಬಿಸಿ ಆಗ್ತಾಯಿದೆ, ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೊಬೇಕು. ಫಸ್ಟು ಮೆಣಸಿನಕಾಯಿ ಹುರಿದ್ಬಿಡ್ತೀನಿ ನಾನು. ಎಲ್ಲ ಹುರಿದಿದ್ದು ಒಂದು ಪಾತ್ರೆಗೆ ಹಾಕ್ಕೊತೀನಿ. ಈ ಥರ ಅಗಲವಾಗಿರೋ ಪಾತ್ರೆಗೆ ಹಾಕ್ಬಿಟ್ರೆ ಹುರಿದಿದ್ದೆಲ್ಲ ಆಮೇಲೆ ಬಿಸಿ ಆರುತ್ತೆ. ಮಿಷಿನ್ಗೆ ಹಾಕಿಸ್ಕೊಂಬರೋಕ್ಕೂ ಈಸಿ ಇರುತ್ತೆ ಇದು. ಇವಾಗ ಮಿಷಿನ್ಗೆ ಅಗಲವಾಗಿರೋ ಪಾತ್ರೆ ತೊಗೊಂಡೋಗಿ ಇವಾಗ ಈಸಿಯಾಗಿ ಮಿಷಿನ್ಗೆ ಪುಡಿ ಮಾಡ್ಕೊಂಡು ಬರ್ಬೋದು. ಮೆಣಸಿನ್ಕಾಯಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ 100 ಗ್ರಾಮ್ ಇದೆ. ಇದು ಹುರ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಹುರಿತಾ ಇದ್ದರೆ ಪಟ ಪಟ ಅಂತ ಸೌಂಡ್ ಬರಬೇಕು. ಆಮೇಲೆ ಅದು ಇರ್ತಾನೆ ಆಗಿದೆ ಅಂತ. ಬ್ಯಾಡಗಿ ಮೆಣಸಿನ್ಕಾಯಿ ಆಯಿತು ನೋಡಿ, ಬಿಸಿ ಇದೆ. ಇವಾಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. 100 ಗ್ರಾಮ್ ಇದೆ. ನಾನು 100 ಗ್ರಾಮ್ ಹುರ್ಕೊತೀನಿ, ಸ್ವಲ್ಪ ಸ್ವಲ್ಪನೇ. ಮೆಣಸಿನ್ಕಾಯಿ ಬಣ್ಣ ಬದಲಾಗಿದೆ. ಇವಾಗ ಇಳಿಸಿ ಘಾಟ್ ಬರುತ್ತೆ. ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಹುರಿಬೋದು. ಗ್ರಾಮ್ ಹುರಿದೆ. ಇವಾಗ ಮತ್ತೆ 100 ಗ್ರಾಮ್ ಹುರಿದೀನಿ. ಮೆಣಸಿನ್ಕಾಯಿ ನಾನು 200 ಗ್ರಾಮ್ ತೊಗೊಂಡಿರೋದು. ಗುಂಟೂರು ಮೆಣಸಿನ್ಕಾಯಿದು ಖಾರ ಇರುತ್ತೆ, ಅದಕ್ಕೆ ನಾನು ಸ್ವಲ್ಪ ಹುರ್ಕೊಂಡು ಕ್ಲೀನಾಗಿ ಹುರ್ಕೋಬೋದು. ತುಂಬ ಜಾಸ್ತಿ ಹಾಕ್ಬಿಟ್ರೆ ಹುರ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಮೆಣಸಿನ್ಕಾಯಿ ಹುರಿದಾಯಿತು. ಇದು 300 ಗ್ರಾಮ್ ಇದೆ. ಬ್ಯಾಡಗಿ ಮೆಣಸಿನ್ಕಾಯಿ 100 ಗ್ರಾಮು, 100 ಗ್ರಾಮ್ ಗುಂಟೂರು ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಬಿಸಿ ಇದೆ. ನೆಕ್ಸ್ಟ್ ಪದಾರ್ಥ ಹೋಗೋಣ. ಇದು ಅರಿಶಿನ ಹೊತ್ಕೊಂಡು ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೇಕು. ಮಿಷಿನ್ಗೆ ಏನು ಹಾಕ್ಕೊಂಡು ಹೋಗ್ತೀವಿ ನಾವು ಹಾಕ್ಕೊಡಿ. ಬೇಕಾದ್ರೆ ಧನಿಯಾ ಜೊತೆ ಹಾಕ್ಕೊಬೋದು. ಹಸಿ ವಾಸನೆ ಬೇಡ ಅಂತಂದರೆ ನಾನು ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ. ಮತ್ತು ಇವಾಗ ಹುರ್ಕೊತೀನಿ ಸ್ವಲ್ಪ. ಇವಾಗ ಧನಿಯಾ ಹಾಕ್ಕೊಂಡಿದ್ದೀನಿ. 200 ಗ್ರಾಮ್ ಇದೆ ಇದು. ಧನಿಯಾ ಹುರ್ಕೋಬೇಕು. ಅದು ಗಮ್ ಅಂತ ವಾಸನೆ ಬರುತ್ತೆ. ಧನಿಯಾ ಫ್ಲೇವರು ಅಲ್ಲಿ ಗಂಟ ಹುರಿಬೇಕಿದು. ಆಯಿತು. ಜೀರಿಗೆ ಹಾಕಿದರೆ ಜೀರಿಗೆ ಹುರ್ಕೊಳ್ಳೋಣ. ದೊಡ್ಡದಾಯಿತು, ಜೀರಿಗೆ ಚಿಟಪಟ ಅಂತೈತೆ. ಇವಾಗ ತೆಗ್ಯೋಣ. ಇವಾಗ ಹೆಸರುಬೇಳೆ ಹಾಕಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ ಅಕ್ಕಿ 1/4 ಲೋಟ ಹಾಕ್ಕೊಳ್ಳೋಣ. ಕಾಳು ಮೆಣಸು, ಅಕ್ಕಿ ಬೇಳೆ ಎಲ್ಲ ಹುರಿದಾಯಿತು. ಕಾಳು ಮೆಣಸು. ಇವಾಗ ಗಸಗಸೆ ಹಾಕಿ, ಗಸಗಸೆ 1 ಟೀ ಸ್ಪೂನ್ ಹಾಕಿದ್ದೀನಿ. ಕರಿಬೇವು ಹಾಕಿದ್ದೀನಿ. ಕರಿಬೇವು ಫ್ರೆಶ್ ಆಗಿರಬೇಕು, ಗಮ್ ಅಂತ ಇರುತ್ತೆ. ಹಾಕಿದ್ದೀನಿ ಕುಟ್ಟಿ. ಅದು ಹುರ್ಕೊತೀನಿ ನಾನು, ಹಸಿ ವಾಸನೆ ಹೋಗಲಿ ಅಂತ. ಸ್ಪೂನ್ ಹಿಂಗು ಪುಡಿ ಹಾಕಿದ್ದೀನಿ ನಾನು. ಹಿಂಗು ಪುಡಿ ಎಲ್ಲ ಪದಾರ್ಥ ಹುರಿದಾಯಿತು. ಇವಾಗೆಲ್ಲ ತಣ್ಣಗಾಗಲಿ. ಎಲ್ಲ ಪದಾರ್ಥಗಳು ಹಾಕಿ ಹುರಿದಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಬಿಲ್ಗೆ ಹಾಕಿಸ್ಕೊಂಡು ಬರೋಣ ಮಿಷಿನ್ಗೆ. ಆಮೇಲೆ ಪುಡಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸಾಂಬಾರು ಪುಡಿ, ಹುಳಿ ಸಾರಿನ ಪುಡಿ, ಬೇಳೆ ಸಾರು ಪುಡಿ ರೆಡಿಯಾಗಿದೆ. ಇಷ್ಟು ನೈಸಾಗಿದೆ. ಇವಾಗ ಬಿಸ್ಕೊಂಬಂದಿದ್ದಲ್ಲ, ಅದಕ್ಕೆ ಬಿಸಿ ಇದೆ. ಸ್ವಲ್ಪ ಆರೋಕ್ಕೆ ಬಿಟ್ಬಿಡಿ. ಆಮೇಲೆ ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಳ್ಳಿ. ಬಿಸಿ ಆರಬೇಕು. ಬಿಸಿ ಇದರಲ್ಲಿ ಹಂಗೆ ಹಾಕಿ ಕ್ಲೋಸ್ ಮಾಡಬಾರ್ದು, ಯಾಕಂದರೆ ಮುಗ್ಗುಲು ಬಂದ್ಬಿಡುತ್ತೆ ಅಂತ ಬೂಸ್ಟ್ ಆಗಿಬಿಡುತ್ತೆ. ಅದಕ್ಕೆ ತಣ್ಣಗಾದ್ಮೇಲೆ
ಕಂಟೈನರ್ಗೆ ಎತ್ತಿಟ್ಕೊಳ್ಳಿ. ಸಾಂಬಾರು ಪುಡಿ ಅಂತೂ ಗಮ್ಮಂತ ಇದೆ ನೋಡಿ. ನಾನು ಸಾಂಬಾರು ಪುಡಿಗೆ ಅಕ್ಕಿ ತೊಗೊಂಡೋಗಿದ್ದೆ, ಒಂದು ಅರ್ಧ kg ಅಷ್ಟು. ಅಕ್ಕಿ ಎಲ್ಲ ಮಿಕ್ಸ್ ಆಗಿದೆ. ಇದು ಜಲ್ಡಿ ಹಿಡಿದು ಸಪ್ರೇಟ್ ಕಂಟೈನರ್ಗೆ ಎತ್ತಿಟ್ಕೊತೀನಿ ನಾನು. ಯಾಕಂದರೆ ಇದು ಖಾಲಿ ಆದಮೇಲೆ ನಾನು ಬೇರೆ ಯೂಸ್ ಮಾಡೋದು. ಸೊ ಅದಕ್ಕೆ ಇದು ಸಪ್ರೇಟ್ ಕಂಟೈನರ್ಗೆ ಸಪ್ರೇಟಾಗಿ ಅದಕ್ಕೆ ಸಪ್ರೇಟ್ ಪಾತ್ರೆಗೆ ಹಾಕ್ಸ್ಕೊಂಡು ಬಂದೆ. ಪೇಪರ್ ಹಾಕಿದ್ದೀನಿ, ನ್ಯೂಸ್ ಪೇಪರು, ಅದ್ರ ಮೇಲೆ ಜರಡಿ ಇಟ್ಟಿದ್ದೀನಿ. ಇವಾಗ ಜಲ್ದಿ ಇಟ್ಕೊಳ್ತೀನಿ. ಅಕ್ಕಿ ಹಾಕಿ ಬೀಸ್ಕೊಂಡು ಈ ಥರ ಅಕ್ಕಿ ತೊಗೊಂಡೋಗಿ ಬೀಸ್ಕೊಳ್ಳಿ, ಇಲ್ಲಾಂದರೆ ಮಿಷಿನಲ್ಲೆಲ್ಲ ಕಚ್ಕೊಂಡ್ಬಿಡುತ್ತೆ. ಅಕ್ಕಿ ಹಾಕಿದ್ರೆ ನಮ್ಮ ಪುಡಿ ಎಲ್ಲ ಕಂಪ್ಲೀಟಾಗಿ ಬಂದ್ಬಿಡುತ್ತೆ. ಒಂದು ಅರ್ಧ kg ಅಕ್ಕಿ ತೊಗೊಂಡೋಗ್ಬೇಕು. ಸ್ವಲ್ಪನೇ ಹಾಕ್ಕೊಳ್ಳಿ, ಜಲ್ದಿ ಇಟ್ಕೊಳ್ಳಿ. ಅಕ್ಕಿ ಬೇರೆ, ಸಾಂಬಾರು ಪುಡಿ ಬೇರೆ ಮಾಡೋಣ. ಅಕ್ಕಿ ಬೇರೆ ಮಾಡಾಯಿತು, ಪುಡಿ ಬೇರೆ ಮಾಡಾಯಿತು, ಜರಡಿ ಹಿಡಿದಿದ್ದು ಹಾಗೆ ಎಲ್ಲ ಮಾಡ್ಕೊಳ್ಬೇಕು. ಮಿಕ್ಕಿದೆಲ್ಲ ನೋಡಿ ಇಷ್ಟು ಅಕ್ಕಿ ಮಿಕ್ಕಿದೆ. ಸೊ ನಾನು ಈ ಸ್ಪೂನಲ್ಲೆಲ್ಲ ಎತ್ತಾಕೊಂಡು ಜಲ್ಡಿ ಹಿಡಿದು ನೋಡಿ ಎಲ್ಲ ಖಾಲಿ ಮಾಡಿದ್ದೀನಿ. ಇದಕ್ಕೆ ಜಲ್ಡಿ ಹಿಡಿಯೋ ಸ್ವಲ್ಪ ಘಾಟ್ ಬರುತ್ತೆ. ನಾನು ಮಾಸ್ಕ್ ಹಾಕೊಂಬಿಟ್ಟೆ. ಆಮೇಲೆ ಅಕ್ಷಿ ಅಂದೆ ಇದ್ರ ಮೇಲೆಲ್ಲ ಬೀಳಬಾರ್ದು ಅಂತ. ಈ ಅಕ್ಕಿನ ಬೇಕಾದ್ರೆ ನೀವು ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿಗೂ ಯೂಸ್ ಮಾಡ್ಬೋದು, ಏನಾಗಲ್ಲ. ಇದು ಸಾರಿನ ಪುಡಿ, ಹುಳಿ ಸಾರಿನ ಪುಡಿ, ಬೇಳೆ ಸಾರು ಪುಡಿ. ನಾನು ಜಲ್ಡಿಗೆ ಹಿಡಿದಿರೋ ಪುಡಿನೇ ಸಪ್ರೇಟ್ ಒಂದು ಕಂಟೈನರ್ಗೆ ಹಾಕ್ತೀನಿ. ಸೊ ಇದು ಖಾಲಿ ಆದಮೇಲೆ ಇದನ್ನು ಬಳಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಸಾಂಬಾರು ಪುಡಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಇದು 3/4 kg ಇದೆ ಸಾಂಬಾರು ಪುಡಿ. ನಾವು ಮಾಡ್ದಂಗೆ ಹುಳಿ ಸಾರು, ಬೇಳೆ ಸಾರು ಹೇಗೆ ಬಳಸ್ತೀವಿ ಅಷ್ಟು ಮ್ಯಾಕ್ಸಿಮಮ್ ಒಂದು 2-3 ಮಂತ್ಸ್ ಬಂದೇ ಬರುತ್ತೆ ನನಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್. ಇದು ಸಪ್ರೇಟು ಅಕ್ಕಿ ಜೊತೆ ಇದು ಜಲ್ದಿ ಹಿಡ್ದಿರೋದು, ಇದು ಮಿಷಿನಲ್ಲಿ ಬೀಸಿರೋದಲ್ವ ಅದಕ್ಕೆ ಹಿಡಿದಿದ್ದೀನಿ. ಯಾಕಂದರೆ ಎರಡು ಮಿಕ್ಸ್ ಮಾಡಬಾರ್ದು ಅಂತ. ಇವು ಅಷ್ಟೇ ಸಪ್ರೇಟ್ ಮಾಡ್ಕೊಳ್ಳಿ. ಯಾವಾಗ ಉಪಯೋಗಿಸೋಕ್ಕೆ ಸ್ವಲ್ಪ ಎತ್ತಿಟ್ಕೊಳ್ಳಿ, ಡೈಲಿ ಉಪಯೋಗಿಸೋಕ್ಕೆ. ಎಷ್ಟು ಸುಲಭವಾಗಿ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಸಾಂಬಾರು ಪುಡಿ. ಇದನ್ನೆಲ್ಲ ಇವಾಗ ಕಂಟೈನರ್ ತುಂಬಿದ್ರೆ ಬೇರೆ ಬಾಕ್ಸ್ಗೆ ಹಾಕಿ ಇಡ್ತೀನಿ ನಾನು. ಅಕ್ಕಿ ಏನು ವೇಸ್ಟ್ ಮಾಡಬೇಡಿ. ಮತ್ತು ಧನಿಯಾ ಪುಡಿ ಅಥವಾ ಮೆಣಸಿನ ಪುಡಿ ಮಾಡೋಕ್ಕೆ ಇದೇ ಅಕ್ಕಿ ಯೂಸ್ ಮಾಡ್ಬೋದು, ಏನಾಗಲ್ಲ. ನೀರು ಬೀಳಬಾರ್ದು, ಹಾಗೆ ಜೋಪಾನ ಮಾಡಿ ಅಷ್ಟೇ.